ಓಕೆ ಅಲ್ಲ. ನಮಸ್ತೆ ಆತ್ಮೀಯ ಸ್ನೇಹಿತರೆ, ಈ ದಿನ ನಾವಿದ್ದೀವಿ ಮಹಾಲಕ್ಷ್ಮಿ ಲೇಔಟ್ನ ಪ್ರೇಮಲೋಕ ಆಡಿಟೋರಿಯಂನಲ್ಲಿ ನಾವೆಲ್ಲರೂ ಸೇರಿದ್ದೀವಿ ಆತ್ಮೀಯ ಬಳಗದವರು. ಈ ದಿನ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಆಹ್ವಾನಿಸ್ತಿದ್ದೇವೆ. ನಮ್ಮ ಕರ್ನಾಟಕದ ಹೆಸರಾಂತ ವೀಣಾ ವಿದೂಷಿ, ಹಿಂದೂಸ್ತಾನಿ ಸಂಗೀತದಲ್ಲಿ ಕೂಡ ಪರಿಣಿತಿ ಪಡೆದಂಥ ಹಿರಿಯರು, ಸರ್ವಾಮೃತ ಸಂಗೀತ ಪಾಠಶಾಲೆಯ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಹಾಗೂ ಅನೇಕ ಸಾಹಿತ್ಯಗಳನ್ನು ರಚಿಸಿ ಸಂಗೀತವನ್ನು ಕೂಡ ನಿರ್ದೇಶಿಸಿ ಸಾಕಷ್ಟು ಆಲ್ಬಮ್ ಗೀತೆಗಳನ್ನು ಕೂಡ ಮಾಡಿರುವಂಥ ಸಾಧಕಿ ಈ ದಿನ ನಮ್ಮ ಮುಂದೆ ಇದ್ದಾರೆ. ಈ ದಿನ ಅವರ ಜನ್ಮದಿನಾಚರಣೆ ಒಂದು ಚಿಕ್ಕ ಸರಳವಾಗಿ ಆಚರಿಸ್ತಾ ಇದ್ದೀವಿ. ಅವರು ಜನ್ಮದಿನಾಚರಣೆ ಅಂದರೆ ಈ ಕಾರ್ಯಕ್ರಮನ ಒಪ್ತಾ ಇರಲಿಲ್ಲ, ಯಾಕೆಂದರೆ ಇದೆಲ್ಲ ಸ್ವಲ್ಪ ವಿರೋಧ, ಅವರು ಭಾಳ ವಿರುದ್ಧ. ಬೇರೆ ಜನ್ಮದಿನಾಚರಣೆಗೂ ಖುಷಿ ಪಡಲ್ಲ, ಅವ್ರ ಜನ್ಮದಿನಾಚರಣೆ ಅಂದರೆ ಮೊದಲೇ ಒಪ್ಪಲ್ಲ. ಆದ್ದರಿಂದ ಇದನ್ನೆಲ್ಲನೂ ನಾವು ಮರೆಮಾಚಿ ಅವ್ರಿಗೆ ಹೇಳ್ದಂತೆ ಇವತ್ತು ಕರೆಸಿ ಅವ್ರ ಹತ್ರ ಬಯಸ್ಕೊಳ್ತೀವೋ ಏನೋ ಗೊತ್ತಿಲ್ಲ. ಆಮೇಲೆ ಇದು ನಮ್ಮ ಸಂತೋಷಕ್ಕೆ ಮಾಡ್ತಾ ಇದ್ದೀವಿ, ಹಾಗಾಗಿ ಅವ್ರು ದಯವಿಟ್ಟು ಸಹಕರಿಸ್ಬೇಕು ಅಂಥೇಳಿ ಅವ್ರನ್ನ ಕೇಳ್ಕೊತ ಈ ದಿನ ಈ ಯಶಸ್ವಿ ಒಂದು ಜನ್ಮದಿನಾಚರಣೆಯ ಸಂಭ್ರಮಕೂಟಕ್ಕೆ ಆಗಮಿಸಿರುವಂಥ ನಮ್ಮೆಲ್ಲ ಆತ್ಮೀಯ ಮಿತ್ರಕೂಟಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯ ಆಧಾರದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಸ್ನೇಹಿತರೆ, ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ಹಿರಿಯ ನಟಿ, ಭಾಳಷ್ಟು ಹಿರಿಯ ನಟಿ, ಸರಿಸುಮಾರು 300ಕ್ಕೂ ಅಧಿಕ ಚಿತ್ರಗಳಲ್ಲಿ ಅಭಿನಯಿಸಿರುವಂಥ ಸುಮ್ಮಮ್ಮ, ನಾವು ಅಮ್ಮ ಅಂತೇಳಿ ಪ್ರೀತಿಯಿಂದ ಕರಿತೀವಿ, ಅಕ್ಕರೆಯಿಂದ ಮಮತೆಯಿಂದ ಕರಿತೀವಿ. ಅವ್ರು ಕಂಡ್ರೆ ವಿಶೇಷವಾದ ಗೌರವ. ನಮ್ಮ ರಾಜ್ಕುಮಾರ್ ಕುಟುಂಬದಲ್ಲಿ ಒಬ್ಬರು, ಅವರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಈ ದಿನ ನಮ್ಮ ಸರ್ವಮಂಗಳವರ ಜನ್ಮದಿನಾಚರಣೆಯ ಈ ಸಂಭ್ರಮಾಚರಣೆಗೆ ಬಂದಿರ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಆಧಾರದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಾವು ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲ ಅನ್ನೋ ಕೊರಗನ ನೀಗಿಸಿದವರು ನಮ್ಮ ಕರ್ನಾಟಕದಲ್ಲಿ ಏಕೈಕ ಅವ್ರನ್ನ ಹೋಲೋ ವ್ಯಕ್ತಿ ಅಂದರೆ ನಮ್ಮ ಅಜಿತ್ ಅವರು. ಅವ್ರು ನೋಡ್ತಾ ಇದ್ರೆ ನಾವು ರಾಜ್ಕುಮಾರ್ ಬಂದರು ಇಲ್ಲೇ ಇದ್ದಾರೆ ಅಂದ್ಕೊಳ್ತಾ ಇರ್ತೀವಿ. ಅಷ್ಟು ಅಚ್ಚುಕಟ್ಟವಾಗಿ ರಾಜ್ಕುಮಾರನ್ನು ಹೋಲ್ತಾರೆ. ಅವರು ಕೂಡ ನಮ್ಮ ಕರೆ ಒಲೆಗೆ ಈ ದಿನ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅವರು ಕೂಡ ಆತ್ಮೀಯ ಆಧಾರದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮಗೆ ಕರೆಗೆ ಹೋಗೊಟ್ಟು ನಮ್ಮ ಬಸವೇಶ್ವರ ನಗರದ ಹೆಸರಾಂತ ಉದ್ಯಮಿ, ಗಾಯಕರು, ಸಹೃದಯಿ ಹಾಗೂ ಸಮಾಜ ಸೇವಕರು ಆದಂಥ ಚಂದ್ರು ಸರ್ ಅವರು ನಮ್ಮ ಕರೆಗೆ ಹೋಗೊಟ್ಟು ಅವರು ಕೂಡ ಬಂದಿರ್ತಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಅವರ ಗೆಳೆಯರು, ನಮ್ಮ ಆತ್ಮೀಯರು, ನಮ್ಮ ಹಿರಿಯರು ಮೂರ್ತಿ ಸರ್ ಕೂಡ ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಸ್ಟೈಲ್ ರಾಜು ಅವರು, ಅರುಣ ಅವರು, ಮಂಜುಳಾಚಾರ್ಯ ಅವರು, ಹಾಗೆ ಈ ಕಾರ್ಯಕ್ರಮದ ರೂವಾರಿ, ಈ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡಿದಂಥ ಗೌರಿ ವಿಶ್ವನಾಥ್ ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ನಮ್ಮ ಈ ದಿನದ ಯಶಸ್ವಿ ಕಾರ್ಯಕ್ರಮವನ್ನು ಸೆರೆ ಇಡಲಾಗಿ ನಮ್ಮ ಕರೆಗೆ ಹೋಗೊಟ್ಟು ಬಂದಿರುವಂಥ ಫೋಟೋಗ್ರಾಫರ್ ಹಾಗೂ ವಿಡಿಯೋಗ್ರಾಫರ್, ಹೆಸರಾಂತ ವಿಡಿಯೋಗ್ರಾಫರ್ ಅಂತ ಹೇಳೋಕ್ಕಾಗಲೇ ಬೆಂಗಳೂರಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಮಾಡುವಂಥ ಎಲ್ಲ ಅಡ್ಮಿನ್ಗಳಿಗೂ ಮನೆ ಮಾತಾಗಿದ್ದಾರೆ. ಪ್ರಕಾಶ್ ಅವರು ಕೂಡ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಇರಲಿ. ಹಾಗೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ಅನುವು ಮಾಡಿಕೊಟ್ಟಿರುವಂಥ ಪ್ರೇಮಲೋಕ ಆಡಿಟೋರಿಯಂನ ಮಾಲಕಿ, ಗಾಯಕಿ, ಸಾಧಕಿ ಪ್ರೇಮ ಅವರಿಗೆ ಹಾಗೂ ಅವರ ಪಾರ್ಟ್ನರ್, ಬಿಸ್ನೆಸ್ ಪಾರ್ಟ್ನರ್ ಪಾರ್ಥ ಸರ್ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಸ್ನೇಹಿತರು ಸರ್ ಕುಂಬ್ಳೆ ಸರ್ ಅವ್ರಿಗೆ ಕೂಡ, ಪ್ರಕಾಶ್ ಕುಂಬ್ಳೆ ಅವ್ರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಸ್ನೇಹಿತರೆ, ಇನ್ನೇನು 1 ಗಂಟೆಗಳ ನಂತರ ನಮ್ಮ ಈ ದಿನದ ಕಾರ್ಯಕ್ರಮದ ಮುಖ್ಯ ರೂವಾರಿ ಸರ್ವಮಂಗಳವರ ಜನ್ಮದಿನಾಚರಣೆ ಯಾವ ರೀತಿ ಇರುತ್ತೆ ಅಂತ ನೋಡಿ ಒಂದು ವಿಶೇಷವಾದ ರೀತಿಯಲ್ಲಿ ಇವತ್ತು ಆಚರಿಸ್ತಾ ಇದ್ದೀವಿ. ಅಲ್ಲಿವರೆಗೂ ನೀವೆಲ್ಲರ ಸಂಭ್ರಮಾಚರಣೆಗಾಗಿ ಸಂಗೀತ ಕೂಟವನ್ನು ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ಈ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಭಕ್ತಿಯ ಗೀತೆಯ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ದಯಮಾಡಿ ನಮ್ಮ ಜನ್ಮದಿನಾಚರಣೆಯ ಈ ದಿನದ ನಾಯಕಿ, ಗಾಯಕಿ ಸರ್ವಮಂಗಳವರ ಒಂದು ಭಕ್ತಿ ಗೀತೆಯ ಮೂಲಕ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ಕೇಳ್ಕೊಳ್ತೀನಿ.